ಭಗವಂತ ಯಾವುದನ್ನು ನೋಡ್ತಾನೆ, ಭಕ್ತರಲ್ಲಿ ಯಾವುದನ್ನು ನೋಡ್ತಾನೆ ಅಂತಂದರೆ ಆ ಭಕ್ತಿಯನ್ನು ಮಾತ್ರವೇ ನೋಡ್ತಾನೆ. ಭಗವಂತನ ವಿಷಯದಲ್ಲಿ ಎಷ್ಟು ಶ್ರದ್ಧೆಯಿಂದ ಇದ್ದಾರೆ ಭಕ್ತರು, ಎಷ್ಟು ದೃಢವಾದ ವಿಶ್ವಾಸದಿಂದ ಇದ್ದಾರೆ ಅನ್ನುವುದನ್ನೇ ಪ್ರಧಾನವಾಗಿ ಭಗವಂತ ನೋಡ್ತಾನೆ. ಬೇರೆ ಆಸ್ತಿಪಾಸ್ತಿಗಳನ್ನೆಲ್ಲ ನೋಡೋದಿಲ್ಲ. ಎಷ್ಟು ಆಸ್ತಿ ಪಾಂಡಿತ್ಯ ಅವುಗಳನ್ನು ನೋಡುವುದಿಲ್ಲ. ಅವುಗಳಿದ್ದರೆ ಇರ್ಬೋದು, ಆದರೆ ಅವುಗಳಿದ್ದರೂ ಸಹ ಇದಿದ್ದರೆ ಮಾತ್ರ ಭಗವಂತ ಅವನ ಕಡೆಗೆ ನೋಡ್ತಾನೆ. ಈ ಶ್ರದ್ಧೆಯನ್ನು ದೃಢವಾದಂತಹ ವಿಶ್ವಾಸ ಇದ್ದರೆ ಮಾತ್ರ ಅವನ ಕಡೆಗೆ ಭಗವಂತ ನೋಡ್ತಾನೆ. ಅದಿಲ್ಲ ಅಂತಂದರೆ ಏನೇ ಇದ್ದರೂ ಅವನ ಕಡೆಗೆ ಭಗವಂತ ನೋಡುವುದಿಲ್ಲ. ಅದಕ್ಕೆ ಇದನ್ನೇ ಗೀತೆಯಲ್ಲಿ ಭಗವಂತ ಒಂದು ಕಡೆ ಹೇಳಿದ್ದಾನೆ, ಅಶ್ರದ್ಧೆಯ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚತತ್ ಪ್ರೇತ್ಯನೋ ಇಹ ಅಂತ. ಅಶ್ರದ್ಧೆಯಿಂದ, ನೀನು ಅಶ್ರದ್ಧೆಯಿಂದ ಏನೇ ಮಾಡಿದರು, ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್, ಏನೇ ಮಾಡಿದರೂ ಏನೇ ಅನುಷ್ಠಾನ ಮಾಡಿದರೂ ಅಶ್ರದ್ಧೆಯಿಂದ ಅದು ಯಾವುದನ್ನು ನಾನು ತಗೊಳ್ಳೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಆದ್ದರಿಂದ ಈ ಲೋಕದಲ್ಲೂ ಪ್ರಯೋಜನ ಇಲ್ಲ, ಇನ್ನೊಂದು ಲೋಕದಲ್ಲೂ ಪ್ರಯೋಜನ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಏನು ಅಂದರೆ, ಅಶ್ರದ್ಧೆಯಿಂದ ಕರ್ಮದ ಅನುಷ್ಠಾನ ಮಾಡಿದರೆ ಏನಾಗುತ್ತೆ ಅಂತಂದರೆ ಅದಕ್ಕೂ ಒಂದು ಫಲ ಇದೆ. ಯಾರಾದರೂ ಶ್ರದ್ಧೆ ಇಲ್ಲದೆ ಅಶ್ರದ್ಧೆಯಿಂದ ಏನಾದರೂ ಒಂದು ಅನುಷ್ಠಾನ ಮಾಡಿದ್ದಾರೆ ಅಂತಂದರೆ ಅದಕ್ಕೂ ಒಂದು ಫಲ ಉಂಟು. ಆದರೆ ಆ ಫಲ ನಮಗೆ ಸಿಕ್ಕುವುದಿಲ್ಲ, ಬೇರೆಯವರಿಗೆ ಸಿಗುತ್ತೆ. ಯಾರಿಗೆ ಸಿಗುತ್ತೆ ಅಂತಂದರೆ ಅದರ ಬಗ್ಗೆ ಪುರಾಣದಲ್ಲಿ ಹೇಳಿದ್ದಾರೆ. ಭಗವಂತ ವಾಮನ ಅವತಾರದಲ್ಲಿ ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡಿ ಅವನನ್ನು ಪಾತಾಳಕ್ಕೆ ಕಳಿಸ್ತಾನೆ. ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆ ಪಾತಾಳಕ್ಕೆ ಕಳಿಸುವಾಗ ಭಗವಂತ ಬಲಿಚಕ್ರವರ್ತಿಗೆ ಒಂದು ವರವನ್ನು ಕೊಡ್ತಾನೆ. ಯಾಕಂದರೆ ಅವನನ್ನು ನಿಗ್ರಹ ಮಾಡಿ ಪಾತಾಳಕ್ಕೆ ಕಳಿಸ್ತಾ ಇರುವುದರಿಂದ ಅವನಿಗೇನಾದರೂ ಒಂದು ವರ ಕೊಡಬೇಕಾಯಿತು. ಹಾಗಾಗಿ ಅವನಿಗೊಂದು ವರವನ್ನು ಕೊಡ್ತಾನೆ. ಏನು ಅಂತಂದರೆ, ಈ ಲೋಕದಲ್ಲಿ ಏನೇ ಒಂದು ಕರ್ಮಾನುಷ್ಠಾನ ಯಾರ್ಯಾರು ಮಾಡ್ತಾರೋ ಅವರು ಶ್ರದ್ಧೆ ಇಲ್ಲದೆ ಮಾಡಿದರೆ ಆ ಅನುಷ್ಠಾನದ ಫಲ ನಿನಗೆ ಬರುತ್ತೆ ಅಂತ ಬಲಿಚಕ್ರವರ್ತಿಗೆ ಒಂದು ವರವನ್ನು ಭಗವಂತ ಕೊಡ್ತಾನೆ. ಶ್ರದ್ಧೆ ಇಲ್ಲದೆ ಅನುಷ್ಠಾನ ಮಾಡಿದರೆ ಆ ಕರ್ಮಫಲ ಅವರಿಗೆ ಹೋಗುವುದಿಲ್ಲ, ಅದು ನಿನಗೆ ಬರಲಿ, ಆ ಫಲ ನಿನಗೆ ಆ ಫಲ ಸಿಗಲಿ ಎಂಬುದಾಗಿ ಭಗವಂತ ಬಲಿಚಕ್ರವರ್ತಿಗೆ ಆ ವರವನ್ನು ಕೊಟ್ಟಿದ್ದ. ಹಾಗಾಗಿ ಏನಾಗುತ್ತೆ, ನೀವು ಯಾರಾದರೂ ಶ್ರದ್ಧೆ ಇಲ್ಲದೆ ಏನಾದರೂ ಮಾಡಿದರೆ, ಅನುಷ್ಠಾನ ಮಾಡಿದರೆ ಅದು ನಿಮಗೆ ಸಿಕ್ಕುವುದಿಲ್ಲ, ಬಲಿಚಕ್ರವರ್ತಿಗೆ ಹೋಗುತ್ತೆ. ಬಲಿಚಕ್ರವರ್ತಿಗೆ ಹೋಗಿ ಸೇರುತ್ತೆ ಆ ಫಲ, ನಮಗೆ ಸಿಕ್ಕುವುದಿಲ್ಲ. ಬರೀ ನಾವು ಕೆಲಸ ಮಾಡಿದಂತಹ ಒಂದು ಶ್ರಮ ಮಾತ್ರ ಉಳಿಯುತ್ತೆ. ಆ ಫಲ, ಶ್ರಮಕ್ಕೆ ತಕ್ಕಂತಹ ಫಲ ಸಿಗಬೇಕು ಅಂತಂದರೆ ಈ ಮಧ್ಯೆಯಲ್ಲಿ ಶ್ರದ್ಧೆ ಅನ್ನೋದು ಅತ್ಯಂತ ಅವಶ್ಯಕ. ಆದ್ದರಿಂದ ಇಲ್ಲಿ ನಮಗೆ ಫಲ ಬೇಕು ಅಂತಂದರೆ ಆ ಪರಿಶ್ರಮದ ಜೊತೆಗೆ ಶ್ರದ್ಧೆಯೂ ಸಹ ಅವಶ್ಯಕ. ಈ ರೀತಿಯಾದಂತಹ ಅನೇಕ ವಿಧವಾದಂತಹ ವಿಚಾರಗಳನ್ನು ಭಗವಂತ ಆ ಭಗವದ್ಗೀತೆಯಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾನೆ. ಹಾಗಾಗಿ ಇದನ್ನೆಲ್ಲ ನಾವು ತಿಳ್ಕೊಂಡಾಗ ನಾವು ಯಾವ ರೀತಿಯಾಗಿ ಭಗವದ್ ಆರಾಧನೆ ಮಾಡಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ವಿಶೇಷವಾಗಿ ನಮಗೆ ಪ್ರಾಪ್ತವಾಗುತ್ತೆ.